ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇಂದಿನ ಸಂಚಿಕೆಯಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಆಪಲ್ ವಾಲ್ನಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾನೇ ಹೆಲ್ದಿ ಆಗಿರುತ್ತೆ, ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ತಾಯಂದಿರಿಗೆ ಯಾರಿಗೆಲ್ಲ ಸ್ನಾಕ್ಸ್ ಮಾಡ್ಕೊಡ್ಬೇಕು ಅವ್ರ ಮಕ್ಳಿಗೆ ಈವ್ನಿಂಗ್ ಅಂತ ಹೇಳೋರು ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಲೇಬಹುದು. ಸೊ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಈ ಆಪಲ್ ವಾಲ್ನಟ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ಈಗ ಆಪಲ್ ವಾಲ್ನಟ್ ಕೇಕ್ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಆಪಲ್ ಅನ್ನ ತಗೊಂಡಿದ್ದೀನಿ. ಸೊ ಒಂದು ಆಪಲ್ ಅನ್ನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಮಾಡೋ ವಿಧಾನ ನೋಡೋಣ ಬನ್ನಿ. ಓಕೆ, ಈಗ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ತುರಿದಿರೋ ಅಂತಹ ಈ ಆಪಲ್ ಅನ್ನ ಹಾಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸ್ಟವ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಆಪಲ್ ನಲ್ಲಿ ಇರೋಂತಹ ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಿನಾಮನ್ ಪೌಡರ್ ಅಂದ್ರೆ ಚಕ್ಕೆ ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ ಫ್ಲೇವರಿಗೋಸ್ಕರ. 1 ಸ್ಪೂನ್ ಜಾಗಿರಿ ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ, ಬೆಲ್ಲದ ಪುಡಿ. ಆಲ್ರೆಡಿ ಆಪಲ್ ಅಲ್ಲೇ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಜಾಗಿರಿ ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ನೀರಿನಂಶ ಎಲ್ಲ ಹೋಗಬೇಕು. ಸ್ವಲ್ಪ ಬೆಲ್ಲದ್ದೆಲ್ಲ ಮಾಯ್ಸ್ಟ್ನೆಸ್ ಇರುತ್ತೆ. ಸೊ ಆಪಲ್ನಲ್ಲಿ ಇರುವಂತಹ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಈಗ ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಓಕೆ, ಈಗ ಆಪಲ್ ಮಿಶ್ರಣ ತಣ್ಣಗಾಗೋ ಅಷ್ಟರಲ್ಲಿ ಸೊ ಈಗ ನಾವು ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಳ್ಳೋಣ, ಕೇಕ್ ಬ್ಯಾಟರು. ಈಗ ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊತಾ ಇದ್ದೀನಿ. ನಾನಿಲ್ಲಿ ತುಪ್ಪನ ತಗೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ರಿಫೈನ್ಡ್ ಆಯಿಲ್ ಕೂಡ ಉಪಯೋಗಿಸ್ಕೋಬಹುದು. ಹೆಲ್ದಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಗೀನೇ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ದಲ್ಲಿ ಬಟರ್ ಕೂಡ ಹಾಕೋಬಹುದು. ಈಗ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಜಾಗಿರಿ ಪೌಡರ್ ಅನ್ನ ಹಾಕೊತಾ ಇದ್ದೀನಿ. ಆಲ್ರೆಡಿ ಆಪಲ್ ಅಲ್ಲೂ ಸ್ವೀಟ್ನೆಸ್ ಇರೋದ್ರಿಂದ ಅಲ್ಲೂ ನಾವು ಜಾಗಿರಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಜಾಗಿರಿ ಪೌಡರ್ನ ಹಾಕೊತಾ ಇದ್ದೀನಿ. ಓಕೆ, ಈಗ 2 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಈಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 3 ಇಂಗ್ರೀಡಿಯೆಂಟ್ಸ್ನ. ಓಕೆ, ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಸೊ ನಾವು ಈ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ನೋಡಿರ್ಬೋದು ಈ ಬನಾನಾ ವಾಲ್ನಟ್ ಕೇಕ್ ಅಂತ, ಆಪಲ್ ವಾಲ್ನಟ್ ಕೇಕ್ ಅಂತ. ಸೊ ಅದನ್ನ ನಾವು ಮನೇಲೇನೆ ಫ್ರೆಶ್ ಆಗಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕೊಡ್ಬೋದು. ಹಾಗೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್. ಸೊ ನಾವು ಈ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ಎಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಮನೇಲೇನೆ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಈ ಆಪಲ್ ಮಿಶ್ರಣನ ಸೇರಿಸ್ಕೊಳ್ಳೋಣ. ಅರ್ಧ ಹಾಕೊಳ್ಳೋಣ, ಇನ್ನರ್ಧ ಆನಂತರ ಸೇರಿಸ್ಕೊಳ್ಳೋಣ. ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡ್ಕೊಳ್ಳೋಣ. ಅರ್ಧ ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಓಕೆ, ಈಗ ಕೇಕ್ ಬ್ಯಾಟರ್ ರೆಡಿ ಇದೆ. ನಾನಿಲ್ಲಿ ಒಂದು ಕೇಕ್ ಟ್ರೇಗೆ ಸ್ವಲ್ಪ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದಲ್ಲಿ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಕೇಕ್ ಟ್ರೇಗೆ ನಾನಿಲ್ಲಿ ಈ ಬ್ಯಾಟರನ್ನು ಹಾಕೊತಾ ಇದ್ದೀನಿ. ಈ ರೀತಿ ಕೇಕ್ ಬ್ಯಾಟರ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಆಲ್ರೆಡಿ ನಾವು ಅರ್ಧ ಆಪಲ್ ಮಿಶ್ರಣನ ಹಾಕೊಂಡಿದ್ವಿ, ಇನ್ನು ಹಾಫ್ ಎತ್ತಿಟ್ಕೊಂಡಿರೋದನ್ನ ಇವಾಗ ಹಾಕೊಳ್ಳೋಣ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ವಾಲ್ನಟ್ ಹಾಗೆ ಸ್ವಲ್ಪ ಗೋಡಂಬಿಯನ್ನ ತಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ದಲ್ಲಿ ಬೇರೆ ಯಾವ್ದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗತ್ತೆ ಅದನ್ನು ಕೂಡ ಹಾಕೋಬಹುದು. ಈಗ ಇದನ್ನ ಇದ್ರ ಮೇಲೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಓಕೆ, ಈಗ ಆಪಲ್ ವಾಲ್ನಟ್ ಕೇಕ್ ಮಿಕ್ಸ್ ರೆಡಿ ಇದೆ. ಈಗ ಇದನ್ನ ಬೇಕ್ ಮಾಡ್ಕೊಳ್ಳೋಣ. ನಾನೀಗ ಏರ್ ಫ್ರೈಯರ್ ಅಲ್ಲಿ ಮಾಡ್ತಾ ಇದ್ದೀನಿ. ಏರ್ ಫ್ರೈಯರ್ ಇಲ್ಲ ಅಂದವರು ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಅಥವಾ ಹಾಗೆ ಒಂದು ಸ್ಟ್ಯಾಂಡ್ ಅನ್ನ ಪ್ಲೇಸ್ ಮಾಡಿ ಮುಚ್ಚಳ ಮುಚ್ಚಿ ಡ್ರೈ ಆಗಿ ಕೂಡ ಇದನ್ನ ಒಂದು 20 to 25 ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಬೇಕ್ ಮಾಡ್ಕೋಬಹುದು. ಏರ್ ಫ್ರೈಯರ್ ಇರೋರು ಈ ಮೆಥಡ್ ಅಲ್ಲಿ ಮಾಡ್ಬೋದು. ಸೊ ಈ ರೀತಿ ಏರ್ ಫ್ರೈಯರ್ ಒಳಗಡೆ ಕೇಕ್ ಬ್ಯಾಟರ್ನ ಇಡ್ತಾ ಇದ್ದೀನಿ. ಸೊ ಆನ್ ಮಾಡಿಕೊಂಡು ಇಲ್ಲಿ ಕೇಕ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೆನುಗೆ ಹೋಗಿ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 20 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳೋಣ. ನೋಡಿ, ಚೂರು ಸಹ ಅಂಟ್ತಾ ಇಲ್ಲ. ನಿಮ್ಮ ಮನೇಲಿ ಟೂತ್ ಪಿಕ್ ಅಥವಾ ಈ ರೀತಿ ಚಾಕು ಇದ್ರೆ ಹಾಕಿದಾಗ ಕ್ಲೀನ್ ಆಗಿರ್ಬೇಕು. ಸೊ ಈಗ ರೆಡಿ ಇದೆ ಆಪಲ್ ವಾಲ್ನಟ್ ಕೇಕ್. ಇದನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡೋಣ. ಯಮ್ಮಿ ಆಗಿರೋ ಟೇಸ್ಟಿ ಆಗಿರೋ ಅಂತಹ ವಾಲ್ನಟ್ ಆಪಲ್ ಕೇಕ್ ರೆಡಿ ಇದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಪಲ್ ಘಮ. ನಾನಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಇದನ್ನೇ ದೊಡ್ಡ ಬೌಲಲ್ಲಿ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬಹುದು ಅಥವಾ ಡಬಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಕೂಡ ಈ ವಾಲ್ನಟ್ ಕೇಕ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದು. ಓಕೆ, ಈಗ ಇದನ್ನ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಸ್ಪಾಂಜಿಯಾಗಿ ಸಖತ್ತಾಗಿ ಬಂದಿದೆ. ನೋಡಿ, ನೀವು ಕೂಡ ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಹೆಲ್ದಿ ರೆಸಿಪಿಯನ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.